ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ಥಳೀಯ ಪ್ರಾಯೋಜಿತ ಕಾರ್ಯಕ್ರಮದಡಿಯಲ್ಲಿ ಶ್ರೀ ಆಂಜನೇಯ ಬ್ಯಾಂಡ್ ಸೆಟ್ ಮತ್ತು ಕಲಾಮೇಳ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ದಿನಾಂಕ 5/8/2026 ಬುಧವಾರ ಸಂಜೆ 5:30ಕ್ಕೆ ಉತ್ತಂಗಿಯ ಸೋಗಿ ರಸ್ತೆಯಲ್ಲಿ ಇರುವ ಶ್ರೀ ಗುರು ಕರಿಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ದಿವ್ಯ ಸಾನ್ನಿಧ್ಯ ಹಾಗೂ ಉದ್ಘಾಟನೆಯನ್ನ ಶ್ರೀ ಜಗದ್ಗುರು ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸೋಮಶಂಕರ ಮಹಾಸ್ವಾಮಿಗಳು ಹಾಗೂ ಶರಣೆ ವೀರಮ್ಮ ತಾಯಿ ಅವರು ವಹಿಸಿ ಆಶೀರ್ವದಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಹಿರಿಯ ಸಂಗೀತ ಶಿಕ್ಷಕರಾದ ಆಡಿನ್ ಗೋಣಿ ಬಸಪ್ಪ ಅವರು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಎಲ್ಲರ ಗಮನ ಸೆಳೆದರು. ಉತ್ತಂಗಿಯ ಶಿಕ್ಷಕರಾದ ಸೋವೇನಹಳ್ಳಿ ನಾಗರಾಜಪ್ಪ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ.
ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಸಮಾರಂಭ ಅವರಿಗೆ ಅಭಿನಂದನೆಗಳು. ಹಾಗೆಯೇ ಇನ್ನೊಬ್ಬ ಕಲಾವಿದರಾಗಿರ್ತಕ್ಕಂಥ ಶ್ರೀ ಕೆ ಮಲ್ಲಪ್ಪ ಇವರು ಕೂಡ ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಕೈಗಾರ ಕೊಟ್ಟಪ್ಪ ಇವರು ಕಲಾವಿದರನ್ನ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅಭಿನಂದನೆಗಳು. ಹಾಗೆಯೇ ಇನ್ನೊಬ್ಬ ಕಲಾಸಾರ್ಥಿ ಶ್ರೀ ಪ್ರಶಾಂತ್ ಅವರನ್ನ ನಮ್ಮ ಸಂಸ್ಥೆಗೆ ಅವರಿಗೆ ಅಭಿನಂದನೆಗಳು. ಈ ಕಡೆ ಬರೋ ನಿಮಿಷ, ಈ ಕಡೆ ಬ್ರದರ್, ಈ ಕಡೆ ಹಾಗೆ ಸಿಕ್ಕಿಕೊಂಡು ಅವರನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಅವರು ತಮ್ಮ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಬೇಕು. ಅದಕ್ಕೆ ಅವರಿಗೂ ಸಾಕಿ ತಬಲಾ ಸಾಕಿ ಶ್ರೀ ಪ್ರಶಾಂತ್ ಸರ್ವಾಧಿಕಾರಿ ಉಪಾಧ್ಯಕ್ಷ ಆಂಜನೇಯ ಸ್ವಾಮಿ ಮೇಳದ ಅಧ್ಯಕ್ಷರು ಇವರೇ ಸನ್ಮಾನವನ್ನು ಮಾಡೋದಕ್ಕೆ ಅಭಿನಂದನೆಗಳು. ನಾನು ಬಂದೆ ಈ ಕ್ಷೇತ್ರದ ಒಡೆಯರು ಪೂಜ್ಯ ನಿಷ್ಠರು ಆದಂಥ ಶ್ರೀಮಾನ್ ನಿರಂಜನ ಜಗದ್ಗುರು ಶಂಕರ ಸ್ವಾಮಿಗಳ ದೀರ್ಘಾವಳಿಯಲ್ಲಿ ಹೊರಮಟ್ಟು ಈ ಕ್ಷೇತ್ರದ ಮುಖಳಾಗಿರ್ತಕ್ಕಂಥ ಶ್ರೀ ಕರ್ಮಸಬ್ಜ ಇವರ ಧರ್ಮಕರ್ತರಾದಂಥ ವೀರಮ್ಮ ಶರಣಿಯರಿಗೂ ನಮಸ್ಕರಿಸಿ, ಶ್ರೀ ಜಗದ್ಗುರು ಶಂಕರ ಸ್ವಾಮಿಗಳ ಹರಸಂಜಾತರಾದ ಶ್ರೀ ನಿರಂಜನ ಪ್ರಣಾಮ ಸ್ವರೂಪಿ ಸೋಮಶಂಕರ ಮಹಾಸ್ವಾಮಿಗಳ ಅಡಿದಾವಗಳಲ್ಲಿ ಹೊಂದಿಸಿ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯನಗರ ಜಿಲ್ಲೆ ಇವರ ಯೋಜಿತ ಕಾರ್ಯಕ್ರಮವನ್ನು ಶ್ರೀ ಆಂಜನೇಯ ಮತ್ತು ಕಲಾವಿದರ ಇವರ ಅರ್ಪಿಸುವ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಶ್ರೀ ವಿರೂಪಾಕ್ಷಿ ಇವರ ಒಂದು ನೇತೃತ್ವದಲ್ಲಿ ಈ ಕ್ಷೇತ್ರದ ಸಮಸ್ತ ಜನರ ಸಮ್ಮುಖದಲ್ಲಿ ನೆರವೇರಿಸುತ್ತಾರೆ. ಮತ್ತು ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಭಜನಾ ಸಂಘದವರಿಗೂ ಮತ್ತು ಗ್ರಾಮದ ಹಿರಿಯರಿಗೂ ಕಲಾವಿದರ ಸಂಗೀತ ಕಲಾ ಪುಸ್ತಕದ ಪ್ರಶಾಂತಿಯವರಿಗೂ ಮಲ್ಲಪ್ಪ ಹಾಗೂ ಕೊಟ್ಟರು ಇವರೆಲ್ಲರಿಗೂ ನನ್ನ ಅನಂತ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ಜೀವನದ ಆಧಾರ ಕಾರ್ಯಕ್ರಮ. ಎಂತಹ ಕಷ್ಟ ಇದ್ದರೂ ಕೂಡ ಈ ಸುಗಮ ಸಂಗೀತದ ಹಿಂದೆ ಕೂಡ ರಾಜ ಮಹಾರಾಜರು ಕೂಡ ಮನಸ್ಸೋತು ಅವರಲ್ಲಿರ್ತಕ್ಕಂಥ ಕೆಲವೊಂದು ಕಷ್ಟಗಳು ಕೂಡ ಮತ್ತು ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಟ್ಟು ಅವ್ರ ಜೀವನ ಪ್ರಾಮಾಣಿಕ ಅಂತಹ ಒಂದು ಸುಗಮ ಸಂಗೀತಕ್ಕೆ
ದಿನ ಈ ಕಾರ್ಯಕ್ರಮವನ್ನು ಹಾಕಿರುವುದು ಭಾಳ ನಮ್ಮ ಜೊತೆಗೆಯನ್ನು ನಾವು ತೋರಿಸ್ತೀವಿ. ಮಾಡಿರೋದು ಮುಂದಿನ ಜನಪೀಳಿಗೆಗೆ ಒಂದು ದಾರಿದೀಪ ಅಂತ ಹೇಳಿ ಈ ನನ್ನ ಎರಡು ನುಡಿಗಳನ್ನು ಮುಕ್ತಾಯ. ಈಗ ಶ್ರೀ ನಾಗರಾಜ್ ಚಿಲ್ಕರು ಶ್ರೀ ಉಡಕೋಟೆ ಸರ್ಕಾರಿ ಮಾದರಿ ಹಿರಿಯ ಶಾಲೆ ಉತ್ತರಗಿರಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತೆ ಕೇಳಿಕೊಳ್ಳಬಹುದು. ಈ ಒಂದು ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶರಣೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶರಣೆ ವೀರಮ್ಮ ತಾಯಿಯವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಂ ಕನ್ಯಪ್ಪ, ಕಲ್ಯಾಣ ಕರ್ನಾಟಕ ತಾಲೂಕಾ ಸಂಘದ ಅಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಆಶೀರ್ವದಿಸಿದ ಎಲ್ಲ ಹಿರಿಯ ಗಣ್ಯಮಾನ್ಯರೇ ಮತ್ತು ಎಲ್ಲ ಉತ್ತಂಗಿಯ ಕಲಾವಿದರು, ಈ ಒಂದು ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಈ ಒಂದು ನಮ್ಮ ವಿಜಯನಗರ ಜಿಲ್ಲೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಶ್ರೀ ವಿರೂಪಾಕ್ಷಿ ಇವರ ಬ್ಯಾಂಡ್ ಸೆಟ್ ಮತ್ತು ಕಲಾಮೇಳ ಟ್ರಸ್ಟ್ ಇವರಿಂದ ಈ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ನಮ್ಮೂರು ಉತ್ತಂಗಿ ಅಂದ್ರೆ ಕಲಾವಿದರ ತವರೂರು ಹಿಂದೆ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲಾ ರೀತಿಯ ಕಲಾವಿದರು ಉತ್ತಂಗಿಯಲ್ಲಿ ಸಿಗ್ತಾರೆ. ಅಂತಹ ಕಲಾವಿದರಿಗೆ ಸರ್ಕಾರ ಉತ್ತಂಗಿಯ ಕಲಾವಿದರನ್ನು ಪರಿಗಣಿಸಿ ಇನ್ನೇನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ನಾನು ಎರಡು ಮಾತು ಕೊಡ್ತೀನಿ. ಈ ಒಂದು ಕಮಿಟಿಯ ರೂವಾರಿಯಾಗಿರ್ತಕ್ಕಂಥ ವೀರಮ್ಮಯವರ ಪಾದಗಳಿಗೆ ಶರಣಾರ್ಥಿಗಳು. ಮೊದಲನೇದಾಗಿ ಉತ್ತಂಗಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಪಾದಕ್ಕೆ ಶರಣಾರ್ಥಿಗಳು. ತದನಂತರ ವೀರಮ್ಮತಾಯಿಯವರಿಗೆ ಶರಣಾರ್ಥಿಗಳು. ಈ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನವರಿಗೂ ವಂದನೆಗಳು. ಈ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ಆತ್ಮೀಯ ಕಲಾವಾದಕರಿಗೂ ಕಲಾ ಸಂಗೀತದವರಿಗೂ ಶರಣರು ಶರಣಾರ್ಥಿಗಳು. ಇವತ್ತು ಕಲೆ ಅನ್ನೋದು ಯಾವ ಅಂಗಡಿಯಲ್ಲಿ ಕೂತ್ಕೊಂಡ್ಬರ್ತಕ್ಕಂಥದ್ದು ಕಲೆ ಅಲ್ಲ. ಸ್ವಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಮ್ಮೂರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕಲೆ ಇದೆ. ಪ್ರತಿಯೊಂದು ಮನೆಯಲ್ಲಿ ಕಲೆ ಇರೋದ್ರಿಂದ ಉತ್ತಂಗಿ ಗ್ರಾಮದಲ್ಲಿ ಇಡೀ ಹೂವಿನ ಹಡಗಲಿ ತಾಲೂಕಿನಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಊರು ಅಂದ್ರೆ ಉತ್ತಂಗಿ. ಈಗ ಇವತ್ತು ನೀರು ಸ್ವಚ್ಛ ಇರಬೇಕಂದ್ರೆ ಮೀನುಗಳು ಇರಬೇಕು, ಮಠ ಸ್ವಚ್ಛ ಇರಬೇಕಂದ್ರೆ ಭಕ್ತಾದಿಗಳು ಬೇಕು, ಗುಡಿ ಮುಂದಾಗಳು ಸ್ವಚ್ಛ ಇರಬೇಕಂದ್ರೆ ಪೂಜಾರಿ ಮತ್ತು ಅದರಲ್ಲಿ ಅರ್ಚಕರು ಚೆನ್ನಾಗಿರ್ಬೇಕು. ಅರ್ಚಕರು ಮತ್ತು ಕಲಾವಿದರು ಬಡತನ ಎಂದಿಗೂ ಇಲ್ಲ. ಅರ್ಚಕರಿಗೂ ಸಾಕಷ್ಟು ಲಾಭಗಳು. ಈಗ ಕಲಾವಿದರ ವಿಷಯಕ್ಕೂ ಪ್ರತಿಯೊಂದರಲ್ಲಿ ನೀವು ಕಲೆಯನ್ನು ತೋರಿಸಬಹುದು. ಈಗ ಹಾಗಾಗಿರೋದ್ರಿಂದ ಉತ್ತಂಗಿ ಗ್ರಾಮದ ಪ್ರತಿಯೊಬ್ಬ ಕಲಾವಿದರಿಗೂ ನಾನು ಏನು ಹೇಳಿದ್ರು ಸಾಲು. ಇವತ್ತು ಕೊಟ್ರೇಶ್ವರ ಭಜನಾ ಸಂಘ ಇರ್ಬೋದು, ಕಬ್ಬಸವೇಶ್ವರ ಭಜನಾ ಸಂಘ ಇರ್ಬೋದು, ರಾಮೇಶ್ವರ ಭಜನಾ ಸಂಘ ಇರ್ಬೋದು, ಇವೆಲ್ಲವೂ ಸಂಘಗಳು ಯಾವುದೇ ಒಬ್ಬ ಗ್ರಾಮಗಳ ಹಿರಿಯ ನಾಗರಿಕರಾಗಲಿ ಸಣ್ಣರಾಗಲಿ ಹಿರಿಕೆಂಡ್ರೆ ನಿಮ್ಮ ಕಲೆಯನ್ನು ತೋರಿಸ್ತಿರಲ್ಲ, ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ಕರ್ನಾಟಕದಲ್ಲಿ ಭಜನೆ ಮಾಡ್ತಾ ಇದ್ದೀವಿ, ಆ ಭಜನೆಯನ್ನು ನಾವು ಮಾಡೋಕ್ಕಾಗಲ್ಲ. ನಿಮಗೆ ನಿಮ್ಮ ಶಿರಸಾಷ್ಟಾಂಗ ನಮಸ್ಕಾರ ಹೇಳಿದ್ರೆ ಸಚಿವ ಸಾಧು. ಯಾಕಂದ್ರೆ ಬೇರೆ ನಿಂತ್ಕೊಂಡು ನೀವು ಭಜನೆ ಮಾಡೋದು ನಾವು ಹೇಳಿ ಕೇಳಿ ಕುಂಡಣದ ಅಷ್ಟೊಂದು ಇದಲ್ಲ. ಹಾಗಾಗಿ ಈಗ ವಿಜಯನಗರ ಜಿಲ್ಲಾ ಊರಿನಲ್ಲಿ ತಾವು ಇದು ಆಧಾರವಾದಂತಹ ವಿಧಾನವಿದೆ. ಅಂತ ಆಗಬಾರದು ಉತ್ತರಗಿರಿ ಅನ್ನುವಂಥ ಮಾತು ನಾನು ಇಲ್ಲಿ ಇನ್ನೊಬ್ಬ ಹಿರಿಯರತಕ್ಕಂಥ ಗಣಪ್ಪ ಎಲ್ಲ ಕನ್ನಡ ಕುಟುಂಬದ ತಾಲೂಕು
ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಮಂಡಳಿಗಳನ್ನ ಕೇಳುವಂತೆ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆಯ ಮೇಲೆ ಶ್ರೀ ಸರ್ವಶ್ರೇಶ್ವರ ಆಡಳಿತರಾದ ಈರಮ್ಮತಾಯಿಯ ಪಾದಗಳಿಗೆ ಮತ್ತು ಹಾಗೂ ಹಾಗೂ ಸೆಂಟ್ರಲ್ ಮಹಾಸ್ವಾಮಿಗಳ ಪಾದಗಳಿಗೆ ಮತ್ತು ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಎಸ್ ಎಂ ಮರುಷವರವರೇ ಹಾಗೂ ನಮ್ಮ ಸೋದರ ಆಗಿರ್ತಕ್ಕಂಥ ಶ್ರೀ ನಾಗರಗೌಡ ಎಪಿಸಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದಗೌಡರವರೇ, ನಮ್ಮ ಗುರುಗಳಾಗಿರ್ತಕ್ಕಂಥ ಸದಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಕ್ಷಯಗೆ ಗುರುಗಳಾಗಿ ಆಗಿ ಸೇವೆ ಸಲ್ಲಿಸತಕ್ಕಂಥ ಸದಸ್ಯರು ಸ್ವಾಮಿಗಳೇ ಹಾಗೂ ನಮ್ಮೂರಿನ ಹಳೆಯ ನಿರ್ವಹಣೆ ಮಾಡತಕ್ಕಂಥ ನಾಗೇಶ್ವರವರೇ ಹಾಗೂ ಸೋದರಮಾವ ಆಗಿ ನಮಗೆ ನಿರಂತರವಾಗಿರ್ತಕ್ಕಂಥ ಕರಿಯರು ಕುಟುಂಬನವರೇ, ಎಸ್ಎಲ್ಸಿ ಅಧ್ಯಕ್ಷರಾದ ಶ್ರೀ ನಾಗರಾಜ್ನವರೇ, ನನ್ನ ಸ್ನೇಹಿತ ನಮ್ಮ ಕ್ಲಾಸ್ಮೇಟ್ ಆದ ಮಾತಿ ಮಾಸ್ತರ್ ನಿವೃತ್ತ ಆದ ಮಾತಿ ಮಾಸ್ತರೇ, ಹಾಗೆಯೇ ಈ ವೇದಿಕೆ ಮೇಲೆ ಸಂಗೀತ ಭಾಗದ ಎಲ್ಲ ಕಲಾವಿದರಿಗೆ ಒಂದು ಸುತ್ತ ನನ್ನ ಮಾತುಗಳನ್ನು ಮಾಡ್ತೇನೆ. ಈಗ ಕನ್ನಡ ಸಂಸ್ಕೃತಿ ಇಲಾಖೆಯು ಭಜನಾ ಮ್ಯಾನ್ಸಪ್ ಸಹಯೋಗದೊಂದಿಗೆ ಶ್ರೀ ಕೃಪಾಶಂಕರ್ ಅವರಿಗೆ ಒಂದು ಕಾರ್ಯಕ್ರಮ ಕೊಟ್ಟಿರ್ತಾರೆ ಸರ್ಕಾರದಿಂದ. ಇದೇ ರೀತಿ ಎಲ್ಲ ಕಲಾವಿದರಿಗೂ ಪ್ರತಿಯೊಬ್ಬ ಕಲಾವಿದರಿಗೂ ಮುಟ್ಟುಗಟ್ಟ ಆಗಿದೆ. ಹಾಗೂ ಏನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ಬಹಳ ಅನುದಾನ ನೀಡಿರುವುದರಿಂದ ಇನ್ನೂ ಊರಿಗೆ ಒಪ್ಪಿಗೆ ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೆಯೇ ಈಗ ಪ್ರತಿಯೊಬ್ಬ ಕಲಾವಿದರು ರಿಜಿಸ್ಟರ್ ಆಗಿರ್ತಕ್ಕಂಥ ಕಲಾವಿದರಿಗೆ ಒಂದು ಯೋಜನೆಗಳನ್ನು ಇದೇ ತಿಂಗಳು 22ನೇ ತಾರೀಕಿಗೆ ಸರ್ಕಾರದಿಂದ ಕೊಟ್ಟಿರುತ್ತಾರೆ. ದಯಮಾಡಿ ಎಲ್ಲರೂ ಹಣವನ್ನು ಸದುಪಯೋಗಪಡಿಸಬೇಕಾಗಿ ನಿಮ್ಮ ಇಷ್ಟಪಡ್ತೇನೆ. 22ನೇ ತಾರೀಕಿನೊಳಗೆ ನಿಮ್ಮ ಎಲ್ಲ ಆಡಳಿತರು ಅಧಿಕಾರರು ಪ್ರತಿಯೊಬ್ಬರು ರಿಜಿಸ್ಟರ್